ಯಾರಿಗೆಲ್ಲ ಮಸಾಲೆ ಓಟ್ಸ್ ಇಷ್ಟನೋ ಅವ್ರಿಗೋಸ್ಕರ ನಾನಿವತ್ತು ಮಸಾಲ ಓಟ್ಸ್ ಮಾಡ್ತಾಯಿದ್ದೀನಿ. ಅಂಗಡಿಯಿಂದ ತಂದು ಮಸಾಲ ಓಟ್ಸ್ ಮಾಡೋ ಬದಲು ಬೇಕಾದ ತರಕಾರಿ ಹಾಕಿ ಮನೆಯಲ್ಲೇ ರುಚಿ ರುಚಿಯಾಗಿ ಮಾಡಿ ತಿನ್ನಬಹುದು ಮತ್ತು ತುಂಬ ಕಡಿಮೆ ಸಮಯದಲ್ಲೂ ಮಾಡಿಬಿಡಬಹುದು. ಬಹಳ ರುಚಿಯಾಗಿರುತ್ತೆ. ನಿಮಗೆ ಮಸಾಲ ಓಟ್ಸ್ ಇಷ್ಟನಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲಿ ಒಂದು ಸ್ವಲ್ಪ ತರಕಾರಿಗಳನ್ನು ತೊಗೊಂಡಿದ್ದೀನಿ. ಹುರುಳಿಕಾಯಿ, ಕ್ಯಾರೆಟು, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ ನನಗೆ ಯಾವ ತರಕಾರಿಗಳು ಇಷ್ಟ ಆಗುತ್ತೋ ಆ ತರಕಾರಿಗಳನ್ನು ತೊಗೊಂಡಿದ್ದೀನಿ. ಇದೇ ತರಕಾರಿಗಳನ್ನು ಹಾಕಬೇಕಂತಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಬೋದು. ಮೊದಲಿಗೆ ತರಕಾರಿಗಳನ್ನೆಲ್ಲ ಹೆಚ್ಕೊಳ್ಬೇಕು. ಕ್ಯಾರೆಟ್ ಸಿಪ್ಪೆನ ಚಾಕುವಿಂದ ಈ ರೀತಿ ಕೆರೆದ್ಬಿಟ್ಟು ಆದಷ್ಟು ತೆಳ್ಳಗೆ ಹೆಚ್ಕೊಳ್ತೀನಿ. ಹುರುಳಿಕಾಯನ್ನು ಅಷ್ಟೇ ನಾರು ತೆಗೆದುಬಿಟ್ಟು ತೆಳ್ಳಗೆ ಹೆಚ್ಕೊಳ್ತೀನಿ. ಮತ್ತು ದಪ್ಪ ಮೆಣಸಿನಕಾಯಿನೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿನೂ ಸಣ್ಣದಾಗಿ ಹೆಚ್ಚಿದ್ದೀನಿ. ತರಕಾರಿಗಳನ್ನು ತೆಳ್ಳಗೆ ಹೆಚ್ಚೋದ್ರಿಂದ ಬೇಗನೆ ಬೇಯುತ್ತೆ. ಮತ್ತು ನಾನಿಲ್ಲಿ 1 ರಿಂದ 1.5 ಬಟ್ಲಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಬಾಣಲೆಗೆ ಒಂದು 2 ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದ ಬದಲಾಗಿ ಎಣ್ಣೆನೂ ಹಾಕಿ ಮಾಡಬಹುದು. ತುಪ್ಪ ಕರಗಿದ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. 1/4 ಚಮಚ ಉದ್ದಿನಬೇಳೆ ಮತ್ತು 1/4 ಚಮಚ ಕಡಲೆಬೇಳೆ ಹಾಕ್ತೀನಿ. ಮತ್ತು ಖಾರಕ್ಕೆ 3 ಸೀಳಿರೋ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. 1-2 ನಿಮಿಷ ಬಾಡಿಸ್ಕೊಳ್ಬೇಕು. ಬಾಡಿಸಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಬಾಡಿಸ್ಕೋಬೇಕು. ಈರುಳ್ಳಿ ಒಂದು ಸ್ವಲ್ಪ ಬಣ್ಣ ಬದಲಾದ್ಮೇಲೆ ಅರಿಶಿನ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿನೂ ತುರಿದು ಹಾಕ್ತಾಯಿದ್ದೀನಿ. ಬೇಕಾದರೆ ಸಣ್ಣ ಸಣ್ಣದಾಗಿ ಹೆಚ್ಚಿನೂ ಹಾಕಬಹುದು. ಮತ್ತು ಹೆಚ್ಚಿರೋ ದಪ್ಪ ಮೆಣಸಿನ್ಕಾಯಿ ಹಾಕಿಬಿಟ್ಟು ಬಾಡಿಸ್ತೀನಿ. ದಪ್ಪ ಮೆಣಸಿನ್ಕಾಯಿನ ಈ ರೀತಿ ತುಪ್ಪದಲ್ಲಿ ಬಾಡಿಸೋದ್ರಿಂದ ಒಳ್ಳೆ ಘಮ ಬರುತ್ತೆ. ಮತ್ತು ಈಗ ಹೆಚ್ಚಿರೋ ಹುರುಳಿಕಾಯಿ ಮತ್ತು ಕ್ಯಾರೆಟು ಆಮೇಲೆ ಹಸಿ ಬಟಾಣಿ ಇದಿಷ್ಟು ತರಕಾರಿಗಳನ್ನು ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಹಸಿ ಬಟಾಣಿ ಇಲ್ಲ ಅಂತಂದರೆ ಕಡಲೆಕಾಯಿ ಬೀಜ ಇರುತ್ತಲ್ಲ ಅದನ್ನು ಕರೆದುಬಿಟ್ಟು ಕೊನೆಯಲ್ಲಿ ಹಾಕಬಹುದು. ಎಲ್ಲ ತರಕಾರಿಗಳನ್ನು 1-2 ನಿಮಿಷ ಬಾಡಿಸ್ಕೊಳ್ತೀನಿ. ತುಪ್ಪದಲ್ಲಿ ಈ ರೀತಿ ಬಾಡಿಸಿ ಆಮೇಲೆ ಬೇಯಿಸೋದ್ರಿಂದ ಘಮ ರುಚಿ ಎರಡೂ ಚೆನ್ನಾಗಿ ಬರುತ್ತೆ. ಇದನ್ನು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಇವಾಗ ಇದೊಂದು ಸ್ವಲ್ಪ ಬೆಂದಿದೆ. ಆಮೇಲೆ ಓಟ್ಸ್ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅಂತ ನೋಡಿಕೊಂಡು ಅಷ್ಟು ಓಟ್ಸ್ ಹಾಕಬಹುದು. ಓಟ್ಸ್ ಹಾಕಿಬಿಟ್ಟು ಅದನ್ನು ನಾನು 1-2 ನಿಮಿಷ ಹೀಗೆ ಕೈ ಆಡಿಸ್ಕೊಳ್ತೀನಿ. ಮತ್ತು ಈಗ ಬೇಯಕ್ಕೆ ನೀರು ಹಾಕ್ತಾಯಿದ್ದೀನಿ. ಬೇಯಕ್ಕೆ ಬಿಸಿನೀರು ಅಥವಾ ಉಗುರು ಬೆಚ್ಚಗಿರೋ ನೀರು ಹಾಕಿದ್ರೆ ಒಳ್ಳೆಯದು. ನಾನು ಬಿಸಿನೀರನ್ನೇ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಉಪ್ಪು ಹಾಕ್ತೀನಿ. 1 ಅಳತೆ ಓಟ್ಸ್ಗೆ ಏನಿಲ್ಲ ಅಂತಂದರೂ 1/3 ನೀರು ಬೇಕಾಗತ್ತೆ. ಓಟ್ಸ್ ಸ್ವಲ್ಪ ಒದಗುತ್ತೆ. ಮತ್ತು ಮಸಾಲ ಓಟ್ಸ್ ಯಾವ ಹದದಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ನೀರು ಹಾಕಬಹುದು. ತರಕಾರಿಗಳೆಲ್ಲ ಒಂದು ಅರ್ಧ ಮುಕ್ಕಾಲು ಬೆಂದಿದೆ. ಈಗ ಓಟ್ಸ್ ಬೇಯುವಾಗ ಜೊತೆಗೆ ತರಕಾರಿಗಳು ಪೂರ್ತಿ ಬೆಂದ್ಕೊಳ್ಳುತ್ತೆ. ಮತ್ತು ಇಲ್ಲಿ ಓಟ್ಸ್ ಬೇಯುವಾಗ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಮತ್ತು ಓಟ್ಸ್ ಒಂದು 5 ನಿಮಿಷದಲ್ಲೆಲ್ಲ ಬೆಂದೋಗ್ಬಿಡುತ್ತೆ. ನೋಡಿ, ಇವಾಗ ತರಕಾರಿ ಮತ್ತು ಓಟ್ಸ್ ಎರಡೂ ಹದವಾಗಿ ಬೆಂದಿದೆ. ಇದು ಆರಿದ ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಅಳತೆ ಓಟ್ಸ್ಗೆ 3 ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಬೇಕಾದ ಮಸಾಲೆಗಳನ್ನು ಹಾಕಬಹುದು. ಗರಂ ಮಸಾಲ, ಆಮ್ಚೂರು ಪುಡಿ ಎಲ್ಲ ಹಾಕಬಹುದು. ನಾನಿಲ್ಲಿ ಒಂದು ಅರ್ಧ ಚಮಚ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಚ್ಕಾರದ ಪುಡಿ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಬೇಕು. ಈಗ 1-2 ನಿಮಿಷ ಕುದಿಸ್ತೀನಿ. ಈಗ ಮಸಾಲ ಓಟ್ಸ್ ಆಗಿದೆ. ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ನಿಂಬೆ ರಸನೂ ಹಿಂಡ್ತೀನಿ. ನೀವು ಅಕಸ್ಮಾತ್ ಆಮ್ಚೂರು ಪುಡಿ ಹಾಕಿದರೆ ನಿಂಬೆ ರಸ ಹಾಕದೇ ಇದ್ದರೂ ನಡೆಯುತ್ತೆ. ರಾತ್ರಿ ಊಟಕ್ಕೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಹೊಟ್ಟೆ ಭಾರ ಅನಿಸಲ್ಲ, ತುಂಬ ಹಗುರವಾಗಿ ಅನಿಸುತ್ತೆ ಮತ್ತು ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಮಸಾಲ ಓಟ್ಸ್ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.